ಭೂಮಿ ಕಾಲಿಗೆ ಗೆಜ್ಜೆ ಕಟ್ಟಿ ನೀನು ನಡೆಯೋ ಪ್ರತಿ ಹೆಜ್ಜೆನಲ್ಲೂ ಜೊತೆಯಾಗಿರ್ತೀನಿ ಅಂತ ಶಪಥ ಮಾಡಿದ್ದಾನೆ ಅಜಿತ್. ಅಜಿತ್ನಿಂದ ದೂರ ಮಾಡೋಕೆ ಭೂಮಿನ ಮನೆಯಿಂದನೇ ಆಚೆ ಹಾಕೇ ಬಿಡ್ಲು ದೇವ್ಯಾನಿ. ನಿನ್ನ ಜೊತೆ ನನ್ನ ಕಥೆ. ಯುಗಾದಿ ಹಬ್ಬದ ಸ್ಪೆಷಲ್ ಮನೇಲಿ ನಡೀತಾ ಇರುತ್ತೆ. ಹಬ್ಬದ ಸಂಭ್ರಮದಲ್ಲಿರ್ತಾರೆ, ಎಲ್ಲರೂ ಪೂಜೆ ಮಾಡ್ತಾರೆ. ಭೂಮಿ ಅಜಿತ್ಗೆ ಎಣ್ಣೆ ಸ್ನಾನ ಮಾಡಿಸ್ತಾಳೆ. ಎಲ್ಲ ತಯಾರಿ ಆಗುತ್ತೆ, ಇನ್ನೇನು ಪೂಜೆನೂ ಆಗುತ್ತೆ. ಅಜಿತ್ ಹೊಸ ಗೆಜ್ಜೆಗಳನ್ನ ತಂದು ಎಲ್ಲರ ಎದುರುಗಡೆ ಮನೆಯಲ್ಲಿ ತನ್ನ ಮಂಡಿ ಮೇಲೆ ಭೂಮಿ ಕಾಲನ್ನ ಇಡಿಸ್ಕೊಂಡು ಪ್ರೀತಿಯಿಂದ ಗೆಜ್ಜೆ ತೊಡಿಸ್ತಾ ಇದ್ದಾನೆ. ಮನೆಯವರೆಲ್ಲರೂ ನೋಡಿ ಭೂಮಿ ಮತ್ತು ಅಜಿತ್ ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಚಪ್ಪಾಳೆ ತಟ್ತಾ ಇದ್ದಾರೆ. ಅಜಿತ್ ಅವರ ಮಗಂತೂ ತುಂಬ ಖುಷಿಯಾಗುತ್ತೆ, ಸಂಭ್ರಮ ಪಡ್ತಾ ಇದ್ದಾರೆ. ದೇವ್ಯಾನಿ ಅಂಜನ ಎಲ್ಲ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದಾರೆ. ಅಜಿತ್ ಭೂಮಿಗೆ ಗೆಜ್ಜೆನ ತೊಡಿಸ್ಬಿಟ್ಟು, ಈ ಗೆಜ್ಜೆನ ನಿನಗೆ ಸುಮ್ಮನೆ ತೊಡಿಸಿಲ್ಲ, ಪ್ರೀತಿಯಿಂದ ಅಷ್ಟೇ ಅಲ್ಲ ತೊಡಿಸಿರೋದು. ಈ ಗೆಜ್ಜೆ ಕಟ್ಟಿದ್ದು ನಿನ್ನ ಕಾಲಿಗೆ ನೀನು ನಡೆಯೋ ಪ್ರತಿ ಹೆಜ್ಜೆನಲ್ಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ. ನೀನು ಹೆಜ್ಜೆ ಇಡುವಾಗ ಈ ಗೆಜ್ಜೆ ಸದ್ದು ಬರುತ್ತಲ್ಲ, ಅದ್ರ ಪ್ರತಿಯೊಂದು ಸದ್ದಲ್ಲೂ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ನೆನಪು ಮಾಡೋದಕ್ಕೆ ಅನ್ನೋ ಸಂಕೇತವಾಗಿ ನನಗೆ ಈ ಗೆಜ್ಜೆನ ಕಟ್ಟಿದ್ದೀನಿ ಅಂತ ಎಲ್ಲರ ಎದುರುಗಡೆ ಹೇಳ್ತಾನೆ. ಈ ಮಾತನ್ನ ಕೇಳಿ ಮನೆಯವರೆಲ್ಲರೂ ಚಪ್ಪಾಳೆ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಇದಾದಮೇಲೆ ಅಜಿತ್ ತನ್ನ ಡ್ಯೂಟಿ ಮೇಲೆ ಹೊರಟೋಗ್ತಾನೆ ಕಾರ್ಯಾಚರಣೆ ಶುರು ಮಾಡೋದಕ್ಕೆ. ಈ ಕಡೆ ಭೂಮಿ ಬಟ್ಟೆ ಎಲ್ಲ ತೊಗೊಂಬಂದು ರೂಮಲ್ಲಿ ಗುಡ್ಡೆ ಹಾಕ್ಕೊಂಡು ಮಡಿಸ್ತಾ ಇರ್ತಾಳೆ. ಆ ಟೈಮಲ್ಲಿ ದೇವ್ಯಾನಿ ಹೇಗಾರು ಮಾಡಿ ಭೂಮಿನ ಆಚೆ ಹಾಕಬೇಕು ಅನ್ನೋ ಪ್ಲ್ಯಾನಲ್ಲಿ ಬಂದುಬಿಟ್ಟಿದ್ದಾಳೆ. ಭೂಮಿ ಬಟ್ಟೆನೆಲ್ಲ ಮಡಿಸ್ತಾ ಇರ್ತಾಳೆ. ದೇವ್ಯಾನಿ ಬಂದು, ಭೂಮಿ ಏನು ಮಾಡ್ತಿದ್ಯಾ? ಬಟ್ಟೆ, ನೀನು ಮನೆ ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಿದ್ಯಾ? ಹೌದು, ನೀನು ಸ್ವಲ್ಪ ದಿನ ಮನೆ ಬಿಟ್ಟು ಹೋಗೋದೇ ಒಳ್ಳೆಯದು, ಯಾಕಂದರೆ ನಿನ್ನ ಮೇಲಿರೋ ಆಪಾದನೆ ಎಲ್ಲ ಕಳಚಿ ಹೋಗೋವರೆಗೂ ನಿನ್ನ ಮನೇಲಿರೋದು ಒಳ್ಳೆಯದಲ್ಲ ಅಂತೆಲ್ಲ ಬುದ್ಧಿ ಹೇಳೋ ಥರ ಕಿತ್ತೋಗಿರೋ ಐಡಿಯಾನ ಕೊಟ್ಟಿದ್ದಾಳೆ. ಭೂಮಿಗೆ ಈ ಐಡಿಯಾನೇ ಬಂದಿರಲಿಲ್ಲ. ಹೌದು, ದೇವ್ಯಾನಿ ಅವ್ರು ಹೇಳೋದು ಸರಿ ಇದೆ ಅನಿಸ್ಬಿಟ್ಟು, ಹೌದು ಅತ್ತೆ ನೀವು ಹೇಳ್ತಿರೋದೇ ಸರಿ ಅಂದ್ಬಿಟ್ಟು ನಾನು ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತೀನಿ, ಯಾರಿಗೂ ಹೇಳೋದಿಲ್ಲ ಅಂತ ಬರೀ ದೇವ್ಯಾನಿಗೆ ಗೊತ್ತಿರೋ ಹಾಗೆ ಹೇಳಿಬಿಟ್ಟು, ಈಗ ಅಜಿತ್ಗೂ ಹೇಳ್ದಿರ, ಅವ್ರ ಅಮ್ಮಗೂ ಹೇಳ್ದಿರ, ಮನೇಲಿ ಯಾರಿಗೂ ಹೇಳ್ದಿರ ಈಗ ಸೀದಾ ಮನೆ ಬಿಟ್ಟು ಹೊರಟ್ಬಿಟ್ಟಿದ್ದಾಳೆ. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಿದ್ದಾಳೆ ಈಗ ದೇವ್ಯಾನಿ. ಅಜಿತ್ ಬಂದಾಗ ಭೂಮಿ ಇಲ್ಲ ಅನ್ನೋ ಮಾತು ಕೇಳಿ ತುಂಬ ಶಾಕ್ ಆಗ್ಬೋದು. ಈಗ ಭೂಮಿನ ಮನೆಯಿಂದ ಆಚೆ ಕಳಿಸಿರೋ ಪ್ಲ್ಯಾನ್ ಏನು ಅಂದರೆ, ಭೂಮಿ ಮೇಲಿರೋ ಕಳಂಕ ಗಟ್ಟಿಯಾಗಲಿ ಅನ್ನೋ ಪ್ಲ್ಯಾನ್ ದೇವ್ಯಾನಿದು. ಅಜಿತ್ ಪ್ಲ್ಯಾನ್ ವರ್ಕ್ ಆಗುತ್ತಾ, ದೇವ್ಯಾನಿ ಪ್ಲ್ಯಾನ್ ವರ್ಕ್ ಆಗುತ್ತಾ, ಇಲ್ಲ ಭೂಮಿದು ಸತ್ಯ ದಾರಿ ಗೆಲ್ಲುತ್ತಾ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬಾಯ್.